ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಾನು ತರಕಾರಿ ಮೇಳ ಮತ್ತು ಬೀಜಗಳ ಮೇಳ ಮತ್ತು ಮಲೆನಾಡು ಮೇಳ ಪಾರ್ಟ್ 1 ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ನಿನ್ನೆ. ಆ್ಯಕ್ಚುಲಿ ಯಾವ್ಯಾವ ರೀತಿ ಗಿಡಗಳು ಬಂದಿವೆ ಹೇಳೋದನ್ನೆಲ್ಲ ಒಂದ್ಸಾರಿ ನೀವು ನೋಡಿದ್ದೀರಿ. ಸೊ ಉಳಿದಿರೋ ಪಾರ್ಟನ್ನು ಇವತ್ತು ನಾನು ಪಾರ್ಟ್ 2 ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಮತ್ತು ಗಿಡಗಳೆಲ್ಲ ತುಂಬ ಕಡಿಮೆ ರೇಟಲ್ಲಿ ಇಲ್ಲಿ ಸಿಗ್ತಾ ಇವೆ. ಅಂದರೆ ಎಲ್ಲ ದಾಸವಾಳ ಗಿಡಗಳ ಸ್ಟೆಮ್ಮು ಮತ್ತು ಡೇರೆ ಗಿಡಗಳ ಸ್ಟೆಮ್ಮು ಮತ್ತು ಎಲ್ಲ ರೀತಿಯ ತರಕಾರಿ ಬೀಜಗಳು ಇವೆಲ್ಲವೂ ಇಲ್ಲಿ ಬಂದಿವೆ. ಮತ್ತು ನಿಮ್ಗೆ ಏನು ಬೇಕಂದರೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಯಾವುದಕ್ಕೂ ತುಂಬ ಜಾಸ್ತಿ ರೇಟ್ ಏನೂ ಇಲ್ಲ. ಬೇರೆ ಬೇರೆ ರೀತಿ ತಾವರೆಗಳು ಎಲ್ಲ ಬಂದಿವೆ. ಅದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಕೈಯಲ್ಲಿ ಸುತ್ತಿ ಚಕ್ಕಲಿ, ಜಾನ್ ಸಕ್ಕರೆ, ಎಂತ ಬೋಂಡ? ಹಲಸಿನಕಾಯಿ ಬೋಂಡ. ವಾವ್, ರೆಡಿ ಆಗ್ತಾ ಇದೆ ಇನ್ನು. ಹಲಸಿನ ಹಣ್ಣಿನ ಬನ್ಸ್ ಇಟ್ ಕೂಡ ಈಗ ರೆಡಿ ಆಗ್ತಾ ಇದೆ, ಇನ್ನು ಸ್ಟಾರ್ಟ್ ಆಗಿಲ್ಲ. ನಾನು ಬೆಳಗ್ಗೆನೆ ಬಂದಿದ್ದೆ ಇಲ್ಲಿ. ಈ ಕಡೆಗೆ ಎಲ್ಲ ಹಲಸಿನಕಾಯಿ ಬೋಂಡ ನೋಡಿ ಫ್ರೆಂಡ್ಸ್, ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ ಇದು. ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಹಲಸಿನಕಾಯಿ ಬೋಂಡ ಮಾಡೋದಕ್ಕೆ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು, ರೆಸಿಪಿಗಳು, ಹಳ್ಳಿ ವಿಡಿಯೋಸ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು. ನಮ್ಮನೇಲೆ ಇದ್ದರು ಒಂದೇ ಸಲ 25 ಹೋಗಿತ್ತು. ಕರಿಮಗ್ಲ, ಅಮಟೆಕಾಯಿ, ಇದೆಂತ ಒಣಗಿಸಿದ್ದ ಹಲಸಿನಕಾಯಿ, ಉಪ್ಪಲಾಕ್ ಒಣಗಿಸಿದ್ದ, ಹಂಗೆಯ ಬಕ್ಕೆಹಣ್ಣು ಒಣಸಿದ್ದು, ಡ್ರೈಯರ್ ಅಲ್ಲಿ ಒಣಸಿದ್ರ, ಹಂಗೆಯ ಡ್ರೈಯರ್ ಅಲ್ಲಿ. ಅದೇ ಕಳೆದ 25 ವರ್ಷದಿಂದನೂ ವನಸ್ತ್ರೀಲೇ ಕೆಲಸ ಮಾಡ್ತಾ ಇದ್ದೇನೆ ನಾವು. ಈ ವರ್ಷ ಈಗ 2001ರಲ್ಲಿ ಸ್ಟಾರ್ಟ್ ಆಗಿದ್ದು ವನಸ್ತ್ರೀ. ಇವತ್ತಿಗೆ ಈಗ 25ನೇ ವರ್ಷ ನಡೀತಾ ಇತ್ತು ವನಸ್ತ್ರೀಗೆ. ನಮ್ಮ ವಸುಮತಿ ಅಕ್ಕ ಮೊದಲಿನಿಂದಲೂ ನಮ್ಮ ಮೆಂಬರ್. ಹೌದು. ಮತ್ತೆ ತರಕಾರಿ ಬೀಜ ಉಳಿಸೋದ್ರಲ್ಲೂ ಅಷ್ಟೇ, ಎಲ್ಲಾ ಜಾತಿ ತರಕಾರಿ ಬೀಜನೂ ಭಾರಿ ಚಂದ ಮಾಡಿ, ಹೂವಿನ ಗಿಡ ಇರ್ಲಿ, ತರಕಾರಿ ಬೀಜ ಇರ್ಲಿ, ಬಹಳ ಶ್ರದ್ಧೆಯಿಂದ ಭಾರಿ ಚಂದ ಮಾಡಿ ತರಕಾರಿ ಮಾಡ್ತಾರೆ. ಯಾಕಂದ್ರೆ ತರಕಾರಿ ಸೀಸನ್ ಅಲ್ಲಿ ಅವ್ರ ಮನೆಗೆ ಹೋದ್ರೆ ನಮಗ್ ಭಾರಿ ಖುಷಿ ಆಗ್ತದೆ. ಈ ದಾಸವಾಳದಿದ್ದ ಇದೆಯಾ? ಎಷ್ಟಕ್ಕೆ? 20 ಕೊಡಿ. ಇದು ಬಸೂರ್ಕಾಯಿ ಹೇಳಿ, ಇದು ನಂಜಿಗೆಲ್ಲ ಚಲೋದು. ಬಾಲಿದ್ದಂತದ್ ಯಾವ ಪ್ರಾಣಿ ಪಕ್ಷಿ ಅಂತ ಕಚ್ಚಿರುವ ಇದ್ರ ಲಿಂಬುದಲ್ಲಿ ತೆಯ್ದು ನೆಕ್ಕವು, ನೀರಲ್ಲಿ ತೆಯ್ದು ಹಚ್ಚವು. ಇದ್ರ ಈ ಮಕ್ಕಗೆಲ್ಲ ತುರ್ಕೆ ಅಂತಾರು, ಸಣ್ಣ ಹುಗುಳೆದ್ದು ಏನಾರು ಆದ್ರೆ ಇದ್ರ ಬಸೂರ್ಕಾಯಿ ಇದು ಎಲ್ಲಾ ಕಡೆ ಸಿಕ್ತಿಲ್ಲ. ಫಾರೆಸ್ಟ್ ಅವ್ರ ಅಂಗಡಿಯಲ್ಲಿ ಒಂದೇಯ. ಇದ್ರ ಗಿಡನೂ ತಗೊಬಂದಿ, ಬೇಕಾದ್ರೆ ತಗೊಂಡ್ ಹೋಗ್ಲಿ, ಎಲ್ಲರೂ ಮಾಡ್ಲಿ ಹೇಳಿ. ನಂಗೆ ಒಂದು ಹಳದಿ ಚೆಂಡು ಮತ್ತೆ ಆ ಬೆಳೆ ಚೆಂಡು ತೋರಿಸಿದ್ ಇದ್ರಲ್ಲಿ, ಅದು ಕೊಡಿ. ಮನೆ ಅರಿಶಿನ ಎಲ್ಲ, ಮನೆ ತಿಂಡಿಗಳು. ಹಣ ಇದ್ದ ಎಷ್ಟು? 40 ಎಲ್ಲ ದಾಸವಾಳನ. ಬೆಳೆ ಸುಳಿ, ಬೆಳೆ ಮುತ್ತು ಮಲ್ಲಿಗೆ, ಬಣ್ಣದ ಗಿಡ ಟೈಪು ಕಾಣಿಸ್ತಲ್ದ, ನೀಲಿ. ಆ್ಯಕ್ಚುಲಿ ನಮಗೆ ಮತ್ತು ಹೆಂಗಸರಿಗೆ, ಹೆಣ್ಮಕ್ಳಿಗೆ ಎಲ್ಲ ನೋಡಿ ಗಿಡ ಕಂಡ ತಕ್ಷಣ ತಗೊಳ್ಬೇಕಂತ ಅನ್ಸುತ್ತೆ ಅಲ್ವಾ ಫ್ರೆಂಡ್ಸ್. ಯಾಕೆಂದರೆ ನಾವು ಇರೋಷ್ಟು ಜಾಗದಲ್ಲೇ ಚೆನ್ನಾಗಿ ಹೂವಿನ ಗಿಡಗಳನ್ನು ಹಾಕ್ಕೊಳ್ತೀವಿ. ಹೂವಿನ ಗಿಡ ಇಷ್ಟ ಆದವರಿಗೆ ಹಾಗೆ ಎಷ್ಟು ಚಿಕ್ಕ ಅಂದರೆ ಜಾಗ ಇದ್ರೂ ನಾವು ಅದರಲ್ಲಿ ಬೇಕಾದ ಥರ ಗಿಡಗಳನ್ನು ನಾವು ಬೆಳೆಸ್ಕೊಳ್ತೀವಿ. ಮನಸ್ಸಿದ್ರೆ ಮಾರ್ಗ, ಅದೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್. ಸೊ ನೋಡಿ ಎಷ್ಟೊಂದು ರೀತಿ ಗಿಡಗಳು ಬಂದಿವೆ. ಹಾಗೆ ಎಲ್ಲ ಹಳ್ಳಿ ತಿಂಡಿಗಳು, ಮನೆಯಲ್ಲೇ ಮಾಡಿರುವಂತಹ ತಿಂಡಿಗಳು ಕೂಡ ಎಲ್ಲವೂ ಇಲ್ಲಿ ಬಂದಿವೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೇಳದಲ್ಲಿ ನನ್ನ ಫ್ರೆಂಡ್ ಶೋಭಾ ಭಟ್ಟರು ಕೂಡ ಸಿಕ್ಕಿದ್ದಾರೆ. ಫ್ರೆಂಡ್ಸ್, ಇವರು
ಇವರು ನನ್ನ ಫ್ರೆಂಡು, ಅವ್ರದ್ದು ಚಾನಲ್ ಇದೆ ಶೋಭಾ ಭಟ್ಟ ಹೇಳ್ಕೊಂಡು. ಸೊ ಒಳ್ಳೊಳ್ಳೆ ಭಜನೆಗಳು ಮತ್ತು ಎಲ್ಲ ರೀತಿಯ ಅಡುಗೆಗಳು ಇವನ್ನೆಲ್ಲ ನೀವು ಅವ್ರ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ನಿಮಗೆ ಭಜನೆಗಳು ಇಷ್ಟ ಆದರೆ ಖಂಡಿತ ಅವ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನೆಲ್ಲ ನೋಡ್ಬೋದು. ಹಾಗೆ ಇವತ್ತಿನ ಈ ಬ್ಲಾಗ್ ಇಷ್ಟ ಆಗ್ತಾ ಇದ್ದರೆ ಕೂಡ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡ್ತಾ ಇದ್ದೀರಿ ಅಲ್ವಾ, ಎಷ್ಟೊಂದು ರೀತಿ ಹಳ್ಳಿ ತಿಂಡಿಗಳು ಮತ್ತು ಎಲ್ಲ ಹಳ್ಳಿ ಗಿಡಗಳು ಇವೆಲ್ಲ ಬಂದಿವೆ. ಮತ್ತು ಎಲ್ಲ ರೀತಿ ಆರ್ಗ್ಯಾನಿಕ್ ಬೀಜಗಳು ಕೂಡ ಇಲ್ಲಿ ಬಂದಿವೆ. ಶೋಭಾ ಭಟ್ ಅವರು ನೋಡಿ ಅಲ್ಲಿ ಹಲಸಿನಕಾಯಿನ ತೊಗೊಂಡಿದ್ದಾರೆ. ಅವರು ಅಂದರೆ ಬಿಡಿಸಿರುವಂತಹ ಹಲಸಿನಕಾಯಿ, ಅದರಲ್ಲಿ ನಾವು ಎಷ್ಟೊಂದು ರೀತಿ ರೆಸಿಪಿಗಳನ್ನ ಮಾಡ್ಬೋದು. ಈಗಾಗಲೇ ನಾನು ಒಂದಷ್ಟು ರೀತಿಯ ರೆಸಿಪಿಗಳನ್ನ ಕೂಡ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಅವರು ಹೊರಟರು, ನಾನು ಈ ಕಡೆ ಹೊರಡ್ತಾ ಇದ್ದೀನಿ. ಟೈಮ್ ಆಗಿಬಿಟ್ಟಿತ್ತು. ಇದು ಯಾವ್ಯಾವ ಗಿಡ ನಿಮ್ದು? ಓ, ಯಾವ ಕಲರ್ ಅದು? ಸುಮಾರು ಕಲರ್ ಇತ್ತು. ತಾವರೆಯಲ್ಲಿ ಕಲರು ನೀಲಿದಿದ್ದ? ನೀಲಿನೂ ಇತ್ತು. ಈ ನೀಲಲ್ಲೇ ಈಗ ಈ ಕಲರ್ ಅಲ್ಲೇ ಹಾ ಕಲರ್ ಇತ್ತು. ಈ ಕಲರ್ ಅಲ್ಲೇ ಓ, ಇದ್ರಲ್ಲಿ ಹಳದಿ, ಪಿಂಕು, ಓಹೋ, ಕ್ರೀಮ್ ಕಲರು, ಹಾ ಹಾ ಮತ್ತೆ ಇಷ್ಟು ದೊಡ್ಡ ಹಿಂಗೆ ಇದ್ರಲ್ಲ ಕೆರೆಲೆಲ್ಲ ಆಗ್ತದೆ. ಹಾ ಹಾ ಹಾ, ಅಷ್ಟು ಚಂದ ಇದ್ದಿದ್ದು. ಹಾ, ಇದೆಲ್ಲ ಫುಲ್ ಬೇರೆ ಬೇರೆ ಗಡ್ಡೆ. ಇದೆಂತ ಗಡ್ಡೆ? ಇದು ತಾವರೆ ಗಡ್ಡೆ. ತಾವರೆ, ಇಷ್ಟು ದೊಡ್ಡ ತಾವರೆ ಹಾ, ಆಗ್ತದೆ. ಅಮೆರಿಕನ್ ತಾವರೆನಾ? ಅಮೆರಿಕನ್ ತಾವರೆ. ಇದು ಎರಡು ಕನಸು. ಎರಡು ಕನಸು ಯಾವ್ದು? ಅದು ಹಿಂಗೆ ಇದ್ರ ತರ ಹೂವ, ಆರೆಂಜ್ ಕಲರ್. ಸಿನಿಮಾ ಹೆಸರಿಟ್ಟಿಗೆ ಎರಡು ಕನಸು, ಎರಡು ಕನಸು ಹೂವಡ. ಈ ಕಲರ್ ಇಂದು ಇದ್ದ? ಹಾ, ಈ ಕಲರ್ ಇಂದ ಇತ್ತು. ಹಾ, ಇಷ್ಟು ಚಂದ ಅಜ್ಜು. ಮತ್ತೆ ಇದ್ರಲ್ಲಿ ಹಳದಿ ಇತ್ತು, ತೋರಿಸ್ತಿದ್ದಾರೆ. ವಾವ್, ಮಸ್ತ್ ಇದ್ದು ಮಾತ್ರ. ಚಂದ ಅಜ್ಜು. ಹಾ, ಇದಿದೆ ಇದು. ಎಷ್ಟೆಲ್ಲ ಕಲರ್ ಇದ್ದು. ಇದು ಇದ್ದ ಇಲ್ಲಿ? ಹಾ, ಗಡ್ಡೆ ಆದ್ರೆ ಬದುಕ್ತಾ ಇಲ್ಲ ಕಾಣಿಸ್ತು. ತಗೊಂಡೋಗಿ ಗಡ್ಡೆ ನೀರಲ್ಲಿ ಇಟ್ರ ತೊಲ್ದ ಉಗ್ಗಿಯವ ಮಣ್ಣು ಇದಾಕಿ. ಹಾ ಹಾ, ದೊಡ್ಡ ಟಬ್ಬೆ ಬೇಕಾಗ್ತಾ ಅದಕ್ಕೆ? ಇಂಥ ಟಬ್ಬು. ಹಾ, ಎಲ್ಲ ಡೇರೆ ಗಿಡ. ನಿಮ್ದು ಯಾವ ತರ ಗಿಡಗಳಿವೆ? ದಾಸವಾಳ ಹೂವಿದ್ದ? ನೋಡಲ್ಲ, ಹೂವಿದ್ರೆ ಚಲೋ ಆಗ್ತು ನೋಡ್ಕೆಂತ ಗಂಬಲೆ. ಎಲ್ಲ ಸೂಜಿ ಮೆಣಸು, ಚಿಪ್ಸು, ಲಿಂಬೆಕಾಯಿ, ಶೋ ಗಿಡ. ಇಂಡೋರ್ ಇದ್ದ? ಇಂಡೋರ್ ಪ್ಲಾಂಟ್ಸ್ ಅಲ್ಲವ? ಇದು ಇಂಡೋರ? ಈ ಹೂವು ಅದು? ಓಹೋ, ನೋಡಿ ಈ ಹೂವಿನ ಗಿಡ ಅಂತ ಇದು. ಚೆನ್ನಾಗಿದೆ ಹೂವು. ಇದೆಲ್ಲ ಬಾಲ್ಸಮ್ಮು. ಬಾಲ್ಸಮ್ ಎಲ್ಲ ಬೇರೆ ಬೇರೆ ಕಲರು. ಪಿಂಕು, ಆರೆಂಜು, ಲೈಟ್ ಪಿಂಕು, ಪರ್ಪಲ್, ಇದೆಲ್ಲ ನೋಡಿ ಎಲ್ಲ ಬಣ್ಣದ ಗಿಡಗಳು. ಇದೆಂತ ಬದನೆ ಗಿಡನಾ? ಗೋಕರ್ಣ ಬದನೆ. ಹಾ ಹಾ, ರಾಶಿಕಾಯಿ ಬಿಡ್ತು, ಬದುಕ್ತಲ್ಲ. ಎಷ್ಟು ಹಣ್ಣಿಗೆ? 25. ಫ್ರೆಂಡ್ಸ್ ನೋಡಿ, ಕೆಲವೊಂದು ಜಾತಿಗಳು ನಮ್ಮನೇಲಿ ಇರದೇ ಹೋದಂಥ ದಾಸವಾಳಗಳನ್ನು ನಾನು ತೊಗೊಂಡು ಬಂದಿದ್ದೀನಿ. ಒಂದು ಆ್ಯಕ್ಚುಲಿ ದೊಡ್ಡ ಬಿಳೆ ಚೆಂಡು ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡ ಸೈಜ್ ಹೈಬ್ರಿಡ್ ಆಗುವಂಥದ್ದು. ಹಾಗೆ ಇನ್ನೊಂದು ಯೆಲ್ಲೋ ಕಲರ್ ದಾಸವಾಳನ ತೊಗೊಂಡಿದ್ದೀನಿ, ಅದು ಅಷ್ಟೇ ಹೈಬ್ರಿಡ್ ಮತ್ತು ಚೆಂಡು. ಇನ್ನೊಂದು ನಾನು ಡಾರ್ಕ್ ಪಿಂಕ್ ಕಲರ್ ಆಗಲೇ ಒಂದು ಹೂವನ್ನು ತೋರಿಸಿದೆ ನಾನು, ಅದನ್ನು ತೊಗೊಂಡಿದ್ದೀನಿ. ಮತ್ತು ಗೊಂಡೇರು ಹೂವು, ದೊಡ್ಡದು ಜಾತಿ ಗೊಂಡೇರನ್ನು ಒಂದೆರಡು ಗಿಡನ ತೊಗೊಂಡಿದ್ದೀನಿ. ಮತ್ತು ಒಂದು ಕೋಲಂಚೆ, ಒಂದು ರೆಡ್ ಕಲರ್ ಕೋಲಂಚೆನ ತಗೊಂಡಿದ್ದೀನಿ. ಫುಲ್ ರೆಡ್, ಡಾರ್ಕ್ ರೆಡ್ ನನ್ನ ಹತ್ರ ಇರಲಿಲ್ಲ, ಅದನ್ನು ಒಂದು ತಗೊಂಡಿದ್ದೀನಿ. ಮತ್ತೆ ಇನ್ನೊಂದು ನಾನು ಬಸೂರ್ ಕಾಯನ್ನ ತಗೊಂಡಿದ್ದೀನಿ. ಆಗ್ಲೇ ಅವರು ಹೇಳಿದ್ರಲ್ವಾ ಅದು ಏನೇನೆಲ್ಲ ಉಪಯೋಗಕ್ಕೆ ಬರುತ್ತೆ ಅಂತ, ಆ ಕಾಯ ಒಂದನ್ನ ತಗೊಂಡಿದ್ದೀನಿ.
ಹಾಗೆ ಇವತ್ತಿನ ಈ ವ್ಲಾಗ್ ನೋಡ್ಕೊಂಡು ಬಂದ್ರಿ ಅಲ್ವಾ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ. ಇವತ್ತು ಸಾಯಂಕಾಲದವರೆಗೆ ಇರುತ್ತೆ, ಇದು 7 ಗಂಟೆವರೆಗೆ. ಸೊ ನಿಮಗೂ ಯಾರಿಗಾದರೂ ಗಿಡ ಬೇಕು ಅಂದರೆ ನೀವು ಅಲ್ಲಿ ಹೋಗಿ ತಂದ್ಕೊಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.